ನಾನು ಪಾಂಡಿಚೇರಿಗೆ ಹೋಗ್ತಾ ಇದ್ದೀನಿ. ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮಲ್ಕೊಂಡು ಟ್ರಾವೆಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಸಿಕ್ನೆಸ್ ನನ್ನ ಸ್ಟಾಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಐ ಜಸ್ಟ್ ಪ್ಲಾನ್ ದಿಸ್ ಟ್ರಿಪ್. ಇಡಿಯಾಪಮ್ ಅಂತ ಹೇಳ್ಬಿಟ್ಟು ಹೊಸ ಡಿಶ್ ನ ನೋಡಿದೆ. ನನ್ನ ರೂಮ್ ನ ತೋರಿಸ್ತಾ ಇದ್ದೀನಿ. ಸೊ ವೇಟ್ ಅಂಡ್ ವಾಚ್. ಅದಕ್ಕೆ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀನಿ. ಹೊರಗಡೆ ಒಂದಷ್ಟು ಕೆಫೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಅನ್ನಿಸ್ತದೆ ನಿಮಗೆ ತಗೊಳ್ಳೋದಾ? ಮ್ಯಾಂಗೋ ತೈ ಪಡ್ಡಿಂಗ್ ಅಂತ ಐತಲ್ಲ, ಅದನ್ನ ಆರ್ಡರ್ ಮಾಡಿದೆ. ಸಾಲಡ್. ನಮಸ್ಕಾರ, ನಾನು ಶ್ರೇಣ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಆಕ್ಚುಲಿ ಮತ್ತೆ ಚಿಕ್ಕ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ನಾನು ಪಾಂಡಿಚೇರಿಗೆ ಹೋಗ್ತಾ ಇದ್ದೀನಿ. ವೆರಿ ಲಾಂಗ್ ಬ್ಯಾಕ್ ನಾನು ಕ್ರಿಯೇಟರ್ಸ್ ರಿಟ್ರೀಟ್ಗೆ ಅಂತ ಹೇಳ್ಬಿಟ್ಟು ಮೋಚ್ ಕಡೆಯಿಂದ ಹೋಗಿದ್ದೆ. ಸೊ ಫಾರ್ 10 days ಪಾಂಡಿಚೇರಿಗೆ. ಅದು ಬಿಟ್ಟು ಸಪ್ರೇಟ್ ಆಗಿ ಯಾವಾಗಲೂ ಹೋಗಿರ್ಲಿಲ್ಲ. ಸೊ ಐ ಫೆಲ್ಟ್ ಲೈಕ್ ಐ ವಾಂಟ್ ಗೋ ಟು ಅ ಬೀಚ್ ಪ್ಲೇಸ್ ಅಂತ ಹೇಳ್ಬಿಟ್ಟು. ಬಿಕಾಸ್ ನನಗೆ ವಿಯೆಟ್ನಾಮಲ್ಲಿ ಅಷ್ಟು ಬೀಚ್ ಪ್ಲೇಸಸ್ನ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಐ ಆಲ್ಸೋ ಫೆಲ್ಟ್ ಲೈಕ್ ಐ ನೀಡ್ ಮೋರ್ ಅಲೋನ್ ಟೈಮ್ ಅಂತ. ಇವಾಗ ಅಪ್ಪ ಊಟ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಪ ಅಮ್ಮನ ಜೊತೆ ಟ್ರಿಪ್ ಪ್ಲಾನ್ ಮಾಡಬೇಕು. ನಾನು ಕೋಕೋನಟ್ ಕಾಫಿ ತಂದಿದ್ದಲ್ಲ, ಸೊ ಅದನ್ನ ಹಾಕ್ಬಿಟ್ಟು ಅಪ್ಪ ಕಾಫಿ ಮಾಡಿದ್ದಾರೆ. ನಾನು ಪರ್ಶುಮನ್ ಫ್ರೂಟ್ ತಂದಿದ್ದೆ, ಸೊ ಅದನ್ನು ಕೂಡ ತಿನ್ಬೇಕು. ಆಕ್ಚುಲಿ ಚೆನ್ನಾಗಿ ಹಣ್ಣಾಗಿದೆ ಗೈಸ್. ಇದು ಉಪ್ಪಿಟ್ಟು ತಿನ್ಕೊಂಡು ನಾನು ಕೂಡ ಹೊರಡಬೇಕು. ಈಗ ಅಮ್ಮನೂ ಬಂದ್ರು, ಅವರು ಉಪ್ಪಿಟ್ಟು ತಿಂತಾ ಇದಾರೆ ಅಪ್ಪಾಜಿ ಮಾಡಿರೋದು. ಇನ್ನು ಸ್ವಲ್ಪ ಅಷ್ಟು ಹೆಲ್ತ್ ಸರಿ ಹೋಗಿಲ್ಲ, ಬಟ್ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮಮ್ಮ ನೋಡಿ ಗುರಾಯಿಸ್ತವ್ರೆ ನನಗೆ, ಏನಾದ್ರು ಮಾಡಕ್ ಹೋಗೋದ್ಲಾಗ ಅಂತ ಹೇಳ್ಬಿಟ್ಟು. ಏನಪ್ಪ ಏನಾದ್ರು ಮಾಡಕ್ ಹೋಗಿ ಅಂತ. ಸೊ ಗೈಸ್ ಫೈನಲಿ ನಾನು ಇವಾಗ ಸ್ಲೀಪರ್ ಕೋಚ್ ಬಸ್ ಹತ್ಕೊಂಡೆ. ಲಾಸ್ಟ್ ಟೈಮ್ ನೀವು ನಾನು ಕೊಯಮತ್ತೂರು ಟ್ರಾವೆಲ್ ಮಾಡೋದು ನೋಡ್ಬೋದು. ಸೊ ಹಾಗಾಗಿ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಮಲ್ಕೊಂಡು ಟ್ರಾವೆಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಜಾಗ ಖಾಲಿ ಇತ್ತು, ಸೊ ಇಲ್ಲಿ ಹತ್ಕೊಂಡು ಮಲ್ಕೊಂಡಿದ್ದೀನಿ ನಾನು. ಇವಾಗ ಇಲ್ಲೇ ಮಲ್ಕೊಂಡಿದ್ದೆ ಬೆಡ್ಶೀಟ್ ಹೊಚ್ಕೊಂಡು. ಸೊ ಇವಾಗ ಇಳಿಬೇಕು. ಸೊ ಲೆಟ್ಸ್ ಗೋ. ಬಸ್ಸಲ್ಲ ಅಣ್ಣ ಏನಿದ್ರು ಅವ್ರು ಬಂದು ಆ್ಯಕ್ಚುಲಿ ಎಬ್ಸಿದ್ರು ನನ್ನ, ಇಲ್ಲ ನಾನು ಎದೋ ತಾನೇ ಇರಲಿಲ್ಲ. ಗೈಸ್ ನಾನು ಇವಾಗ ಹೋಟೆಲ್ ಲೇ ರಾಯಲ್ ಪಾರ್ಕಿಗೆ ಬಂದಿದ್ದೀನಿ. ಇದು ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಫಸ್ಟ್ ಲಗೇಜ್ನ ಒಳಗಡೆ ಇಟ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಯು ನೋ ವಾಟ್ ಈಸ್ ದ ಬೆಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್? ಬೀಯಿಂಗ್ ಏಬಲ್ ಟು ಗೋ ವೇರ್ ಎವರ್ ಯು ವಾಂಟ್ ಟು ಗೋ ಅಂಡ್ ಡೂ ವಾಟ್ ಎವರ್ ಯು ವಾಂಟ್ ಡೂ. ದಟ್ ಇಸ್ ದ ಬೆಸ್ಟ್ ಫೀಲಿಂಗ್. ಇವಾಗ ಫೈನಲಿ ಹೋಟೆಲಿಂದ ಹೊರಗಡೆ ಬಂದೆ. ಯಾಕಪ್ಪ ಅಂತಂದರೆ ಹೋಟೆಲ್ ನಂದು ಚೆಕ್ ಇನ್ ಟೈಮಿಂಗ್ ಇರೋದು ಇಟ್ಸ್ ಅರೌಂಡ್ 11, 12, 1 o'clock ಥರ. ಸೊ ಅವಾಗ ನನಗೆ ಚೆಕ್ ಇನ್ ಆ್ಯಕ್ಸೆಸ್ ಕೊಡ್ತಾರೆ. ಸೊ ಅಲ್ಲಿ ತನಕ ಸ್ವಲ್ಪ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಾಯಿತು ಅಂತಂದರೆ ಮಳೆ ಸ್ಟಾರ್ಟ್ ಆಗಿದೆ. ಬಟ್ ಹೌಎವರ್ ಇಲ್ಲಿ ಸ್ವಲ್ಪ ಮಾರ್ನಿಂಗ್ ಆಗಿರೋದ್ರಿಂದ ಇನ್ನು ಸ್ವಲ್ಪ ಕ್ಯಾಬ್ ಸಿಗೋದು ಕಷ್ಟ. ಆ್ಯಕ್ಚುಲಿ ಮಲ್ಕೊಂಬಿಡಿದೆ ಬಸ್ಸಲ್ಲಿ. ಸೊ ಬಸ್ಸಲ್ಲಿ ಅಣ್ಣ ಇರ್ತಾರಲ್ಲ, ಸೊ ಅವ್ರು ಎಪ್ಸಿದ್ರು, ನಿಮ್ಮದು ಸ್ಟಾಪ್ ಬಂತು, ನಾನು ಹೇಳಿದ್ದೆ ಎಪ್ಸಿ ಅಣ್ಣ ಅಂತೇಳ್ಬಿಟ್ಟು. ಸೊ ಹಾಗಾಗಿ ದಿಸ್ ಇಸ್ ದ ಹೋಟೆಲ್ ಅಣ್ಣ ಸ್ಟೇಯಿಂಗ್ ಇಲ್ಲೇ ರಾಯಲ್ ಪಾರ್ಕ್ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಓಲ್ಡ್ ಸ್ಟೈಲ್ ಟಚ್ ಕೂಡ ಇದೆ ಆ್ಯಂಡ್ ಇಟ್ಸ್ ಅ ವೆರಿ ಓಲ್ಡ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಬುಕ್ ಮಾಡಿದ್ದೆ. ಇನ್ನು ರೂಮ್ ನಾನು ಏನೋ ಎಕ್ಸ್ಪ್ಲೋರ್ ಮಾಡಿಲ್ಲ, ಬರೀ ಲಗೇಜ್ ಅಷ್ಟೇ ಇಟ್ಟಿದ್ದೀನಿ. ಸೊ ಹ್ಯಾವ್ ಟು ಸಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನನ್ನ ಸಿಕ್ನೆಸ್ ನನ್ನ ಸ್ಟಾಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಐ ಜಸ್ಟ್ ಪ್ಲಾನ್ ದಿಸ್ ಟ್ರಿಪ್. 1-2 days ಟ್ರಿಪ್ ಥರ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು. ಯು ಕ್ಯಾನ್ ಸಿ ಹೌ ದಿಸ್ ಹೋಲ್ ಪ್ಲೇಸ್ ಲುಕ್ಸ್ ಲೈಕ್ ಅಂತ ಹೇಳ್ಬಿಟ್ಟು. ಮಳೆ ಬರ್ತಿದ್ದಿಲ್ಲ ಅಂದರೆ ಈ ಜಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ವೆದರ್ ಫುಲ್ ಡಿಮ್ ಆಗಿಬಿಡಿದೆ. ಐ ಬ್ಯಾಡ್ಲಿ ವಾಂಟ್ ಟು ಗೋ ಟು ಬೀಚ್. ಸೊ ಹಾಗಾಗಿ ಇವಾಗ ಬೀಚಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಟು ಬೀಚ್ ಗೈಸ್. ಆ್ಯಕ್ಚುಲಿ ಹೋಟೆಲ್ ಒಳಗಡೆ ಕೂತಿದ್ದೀನಿ. ಒಂದು ವೇಳೆ ಏನಾದರೂ ಎಕ್ಸ್ಟೆಂಡ್ ಮಾಡಬೇಕಂತಂದರೆ, ಸೊ ಇಲ್ಲಿ ಹೋಟೆಲ್ ನನಗೆ ಚಾರ್ಜಸ್ ಬಿದ್ದಿದ್ದು 5,000 ಸಮಥಿಂಗ್ ಪರ್ ಡೇ. ಒಂದು ವೇಳೆ ಬೇಗ ಚೆಕ್ ಇನ್ ಆಗಬೇಕು ಅಂತಂದರೆ 3,000 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ಐಮ್ ಥಿಂಕಿಂಗ್ ಏನು ಮಾಡೋದು, ಹೊರಗಡೆ ರೋಡ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಥವಾ ಇಲ್ಲೇ ಚೆಕ್ ಇನ್ ಆಗೋಣ ಅಂತ. ತುಂಬ ಯೋಚನೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇವಾಗ ನಾನು ಬೀಚ್ ಲೊಕೇಶನ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನಿವಾಗ ರಾಕ್ ಬೀಚ್ನ ರೀಚ್ ಆಗಿದ್ದೀನಿ ಆಯಿತಾ. ಆ್ಯಂಡ್ ಯಾವ ಥರ ಇದೆ ಅಂತಂದರೆ ಸ್ವಲ್ಪ ಮೆರೈನ್ ಡ್ರೈವ್ ಥರ ಫೀಲ್ ಬರ್ತಾ ಇದೆ. ಸೊ ಓನ್ಲಿ ಒನ್ ವೇ ಟು ನೋ. ಅದಕ್ಕಿಂತ ಮುಂಚೆ ಸಖತ್ ಹಸುವಾಗ್ತಿದೆ ಬರೋ ಅಷ್ಟರಲ್ಲೇ. ಸೊ ಇವಾಗ ಇಲ್ಲಿ ಏನು ಸಿಗುತ್ತೆ ಎತ್ತ ಅಂತ ನೋಡಬೇಕು. ಇಟ್ ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಬೆಳಗ್ಗೆ ಅಕ್ಕಿಗಳೆಲ್ಲ ಹಾರ್ತದೆ ನೋಡಿ. ಅಲ್ಲಿ ಯಾವುದೋ ಕಪ್ಪಲ್ ಕೂಡ ಕೂತಿದ್ದಾರೆ. ಇಡಿಯಾಪಮ್ ಅಂತ ಹೇಳ್ಬಿಟ್ಟು ಇದೊಂದು ಹೊಸ ಡಿಶ್ನ ನೋಡಿದೆ ಬ್ರೇಕ್ಫಾಸ್ಟ್ಗೆ. ಸೊ ಹಾಗಾಗಿ ಇದನ್ನ ತೊಗೊಂಡೆ. ಇದೇನು ಅಂತ ಗೊತ್ತಿಲ್ಲ, ಇನ್ನು ಟ್ರೈ ಮಾಡಿ ನೋಡುವ. ಲುಕ್ಸ್ ಲೈಕ್ ಕೋಕೋನಟ್ ವಾಟರ್. ಇವಾಗ ಇದ್ರ ಜೊತೆಗೆ ನಾನು ಇದನ್ನು ಕೂಡ ತೊಗೊಂಡಿದ್ದೀನಿ ಜಸ್ಟ್ ಇನ್ ಕೇಸ್ ಇದನ್ನು ತಿನ್ನೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ. ಇದು ಆಸ್ ಯೂಶುವಲ್ ಯು ಆಲ್ ನೋ ದಿಸ್ ಇಸ್ ಪೊಂಗಲ್. ಸೊ ಪೊಂಗಲ್ ತಿನ್ಬೋದು, ನಂಗೆ ಪೊಂಗಲ್ ಇಷ್ಟ. ಐ ಆ್ಯಕ್ಚುಲಿ ಲೈಕ್ ದಿಸ್ ಡಿಶ್ ಆ್ಯಂಡ್ ಆ ಚಟ್ನಿ ಸ್ವೀಟ್ ಇತ್ತು. ಗೈಸ್ ಫೈನಲಿ ಈ ಒಂದು ಬ್ಯೂಟಿಫುಲ್ ವ್ಯೂ ಮುಂದೆ ಬಂದಿದ್ದೀನಿ. ಇಲ್ಲಿ ತುಂಬ ಜನ ಆ್ಯಕ್ಚುಲಿ ಹೊರಗಿನವರೇ ಇರೋದು ಆ್ಯಂಡ್ ಸಖತ್ ಬಿಸಿಲಿದೆ. ಒಂದು ಬಿಗ್ ರಿಗ್ರೆಟ್ ಏನಪ್ಪ ಅಂತಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋ ಬದಲು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿದೆ. ಬಿಕಾಸ್ ಸಖತ್ ಬಿಸಿಲು ಜಾಸ್ತಿ ಆಗೋದು ಇವಾಗ.
ಬಟ್ ದಿಸ್ ಸ್ಟ್ರೀಟ್ಸ್ ಆರ್ ವೆರಿ ಕಾಮ್ ಗೈಸ್. ತುಂಬಾ ಚೆನ್ನಾಗಿದೆ, ರಾತ್ರಿ ಹೊತ್ತು ಓಡಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೀರು ಆಕ್ಚುಲಿ ಇಲ್ಲಿ ತುಂಬಾ ಕ್ಲೀನ್ ಆಗಿದೆ, ಸೊ ದಟ್ ಇಸ್ ಒನ್ ಆಫ್ ದ ನೈಸೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಮುಂಬೈಲೂ ಅಷ್ಟೇ ನೀವು ನೋಡಬಹುದು, ಎಷ್ಟೊಂದು ಕಡೆ ನೀರಷ್ಟು ಕ್ಲೀನ್ ಆಗಿರಲ್ಲ. ಎಷ್ಟು ಬಿಸ್ತು ಗೈಸ್. ಇವಾಗ ನಿಯರ್ ಬೈ ಒಂದು ಕೆಫೆನ ಚೆಕ್ ಮಾಡಿ ಕಾಫಿ ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಬಿಕಾಸ್ ಸ್ವಲ್ಪ ನಿಮಗೆ ಗೊತ್ತು, ನನಗೆ ಇನ್ನೂ ಸ್ವಲ್ಪ ಕೋಲ್ಡ್ ಇದೆ ಅಂತ ಹೇಳ್ಬಿಟ್ಟು, ಅದರ್ವೈಸ್ ಐ ಡೋಂಟ್ ಡ್ರಿಂಕ್ ಕಾಫಿ. ಸೊ ಹಾಗಾಗಿ ಇವಾಗ ನಾನು ಫ್ರೆಂಚ್ ಕ್ಯಾಪಚಿನೋ ಕಾಫಿ ಕುಡಿತಾ ಇದ್ದೀನಿ ಕೆಫೆ ಓಲೆಗೆ ಬಂದ್ಬಿಟ್ಟು. ಗೈಸ್ ಫೈನಲಿ ನಾನು ಇವಾಗ ನನ್ನ ರೂಮ್ಗೆ ಬಂದೆ ಆ್ಯಂಡ್ ನನ್ನ ರೂಮ್ನ ತೋರಿಸ್ತಾ ಇದ್ದೀನಿ. ಸೊ ವೇಟ್ ಆ್ಯಂಡ್ ವಾಚ್. ಸೊ ಎಂಟರ್ ಆದ ತಕ್ಷಣ ಫಸ್ಟ್ ಇರೋದೇ ವಾಶ್ರೂಮ್. ಸೊ ವಾಶ್ರೂಮ್ ಇಸ್ ವೆರಿ ಪ್ರಿಟಿ ಆ್ಯಂಡ್ ದೆನ್ ಇಲ್ಲಿ ಶವರ್ ತೊಗೊಳೋದಕ್ಕೆ ಅಂತೆಲ್ಲ ಇದೆ. ಆ್ಯಂಡ್ ಐ ರಿಯಲಿ ಲೈಕ್ ದ ಹೋಲ್ ಥಿಂಗ್. ಐ ಥಿಂಕ್ ಈ ಥರ ನಿಮಗೆ ವೈಡ್ ಆ್ಯಂಗಲಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಬ್ಲೋ ಡ್ರೈಯರ್ ಕೂಡ ಇದೆ. ನಾನು ಸುಮ್ಮನೆ ಹುಚ್ಚಿ ಥರ ಎತ್ಕೊಂಡ್ಬಂದೆ ಬ್ಲೋ ಡ್ರೈಯರ್ನ. ಇವಾಗ ನಾನು ಸೂಟ್ ಕೇಸ್ನಲ್ಲಿ ಇಟ್ಟಿದ್ದೀನಿ, ಇನ್ನೊಂದು ಫೋನಲ್ಲೇ ಇಟ್ಟಿದ್ದೀನಿ ನಂದು. ಸೊ ಇವಾಗ ಫೈನಲಿ ದಿಸ್ ಈಸ್ ಮೈ ರೂಮ್. ಸೊ ನನ್ನ ರೂಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಸ್ವಲ್ಪ ಓಲ್ಡ್ ಸ್ಟೈಲಲ್ಲಿದೆ. ಆ್ಯಂಡ್ ಇಲ್ಲಿ ಮೋಸ್ಟ್ಲಿ ಫ್ರೆಂಚ್ ಕಾಲೋನಿ ಓಲ್ಡ್ ಸ್ಟೈಲ್ ರೂಮ್ಸ್ಗಳೇ ತುಂಬ ಫೇಮಸ್ಸು. ಹಾಗಾಗಿ ನಾನು ಈ ಥರ ಒಂದು ರೂಮ್ಗೆ ಆಪ್ಟ್ ಮಾಡಿದ್ದೆ. ವಾಸ್ ವೆರಿ ಕನ್ಫ್ಯೂಸ್ಡ್, ಯಾವುದನ್ನ ತೊಗೊಳೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ದಿಸ್ ಇಸ್ ಅ ಲಿಟಲ್ ಡೀಸೆಂಟ್ ಅಂತ ಹೇಳ್ಬೋದು. ನಾಟ್ ದ್ಯಾಟ್ ಗ್ರೇಟ್. 5,000 ಕೊಟ್ಟರು ಇಟ್ಸ್ ನಾಟ್ ದಟ್ ಗ್ರೇಟ್ ಅಂತ ಅನಿಸ್ತು ನನಗೆ. ಬಟ್ ದೆನ್ ಅಟ್ಲೀಸ್ಟ್ ಇಟ್ಸ್ ಮ್ಯಾನೇಜಬಲ್. ಆ್ಯಂಡ್ ಅಟ್ಲೀಸ್ಟ್ ರೂಮ್ ಅಂದರೆ ವಾಶ್ರೂಮ್ ಆದರೂ ಸ್ವಲ್ಪ ನೀಟಾಗಿದೆ. ಸೊ ದಟ್ ಈಸ್ ಫಾರ್ ಒನ್ ರೀಸನ್ ವೈ ಐ ಕ್ಯಾನ್ ಸೇ ಇದು ಓಕೆ ಅಂತ ಹೇಳ್ಬೋದು. ವಾಶ್ರೂಮ್ ಇಸ್ ನೈಸ್ ಗೈಸ್, ವಾಶ್ರೂಮ್ ಇಸ್ ನೈಸ್. ಸೊ ಗೈಸ್ ಫೈನಲಿ ನಾನಿವಾಗ ಹೋಟೆಲಿಂದ ರೆಡಿಯಾಗಿ ಹೊರಗಡೆ ಬಂದೆ. ಆ್ಯಂಡ್ ಐಮ್ ಫೀಲಿಂಗ್ ವೆರಿ 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 ಹಂಗ್ರಿ. ಆ್ಯಂಡ್ ಇನ್ನೊಂದೇನಾಯಿತು ಅಂತಂದರೆ ಮರ್ತೋಗ್ಬಿಟ್ಟು ನಾನು ಊಟ ತಿಂದಿಲ್ಲ, ನಾನು ಮರ್ತೋಗಿ ಬರೀ ಬ್ರೇಕ್ಫಾಸ್ಟ್ ತಿಂದಲ್ವಾ. ಸೊ ಟ್ಯಾಬ್ಲೆಟ್ ತಿನ್ನೋದು ಲೇಟ್ ಆಯಿತು ಆ್ಯಂಡ್ ಟ್ಯಾಬ್ಲೆಟ್ ತೊಗೊಂಡೆ. ಸೊ ಹಾಗಾಗಿ ಇವಾಗ ಏನಾದ್ರು ಹೋಗಿ ತಿನ್ನಬೇಕು. ದಿಸ್ ಇಸ್ ದ ಹೋಟೆಲ್ಸ್. ಇವಾಗ ಇಲ್ಲಿಂದ ಹೊರಗಡೆ ಹೋಗೋಣ. ಲೆಟ್ಸ್ ಗೋ. ಆ್ಯಂಡ್ ಇವಾಗ ಒಂದು ಟೆಂಪಲ್ ನೋಡಿದೆ, ಆನ್ಲೈನ್ ಚೆಕ್ ಮಾಡಿದೆ. ಸೊ ಐ ಫೆಲ್ಟ್ ಲೈಕ್ ತುಂಬ ದಿನ ಆಗಿದ್ದು ಟೆಂಪಲ್ಗೆ ಹೋಗ್ಬಿಟ್ಟು. ಸೊ ಹಾಗಾಗಿ ಟೆಂಪಲ್ ನಾನು ಹೇಳಿದ್ನಲ್ಲ ವಿಯೆಟ್ನಾಮ್ ನಾವು ಹೋಗಬೇಕಾದ್ರೆ ಅಲ್ಲಿ ಒಂದಾರು ಟೆಂಪಲ್ ಆ್ಯಡ್ ಆಗಿರುತ್ತೆ ನಾನು ನೈಟಲ್ಲಿ ನಿಂತ್ಕೊಂಡಿದ್ದೆ. ಸೊ ಸಿನ್ಸ್ ದೇರ್ ವಾಸ್ ನೋ ಟೆಂಪಲ್ ಐ ಥಾಟ್ ಓಕೆ ಟೆಂಪಲ್ಗೆ ಹೋಗೋಣ ಅಂದರೆ ಅದಕ್ಕೆ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಇಲ್ಲಿ ಹಸುವಾಗಿತ್ತು ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ಮತ್ತು ಕಡಾಯಿ ಪನ್ನೀರು ಮತ್ತು ಸ್ವಲ್ಪ ರೋಟಿನೂ ತೊಗೊಂಡು ಈ ಸಲ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಇದನ್ನು ತಿಂದ್ಬಿಟ್ಟು ಹೊರಡಬೇಕು. ಸೊ ಲೆಟ್ಸ್ ಹ್ಯಾವ್ ಗೆ ಸಕ್ಕತ್ ಹಸುವಾಗ್ಬಿಡಿದೆ. ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ಅದಕ್ಕಿಂತ ಮುಂಚೆ ಬೀಚ್ ಹತ್ರ ಇದ್ದೀನಲ್ವ, ಸೊ ಸ್ವಲ್ಪ ಹೊತ್ತು ಬೀಚ್ ಹತ್ರ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಇಲ್ಲಿ ಬಂದಮೇಲೆ ಎಷ್ಟು ಜನ ಇದ್ದಾರೆ ಗೊತ್ತಾ. ಸೊ ಇಲ್ಲಿ ನೋಡ್ಬೋದು ತುಂಬ ಜನ ಬಂದಿದ್ದಾರೆ ಇವಾಗ. ಅನ್ಲೈಕ್ ಅವಾಗಲೇ ಜನನೇ ಇರಲಿಲ್ಲ, ಇವಾಗ ಎಲ್ಲರೂ ನೋಡಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಇಟ್ಸ್ ವೆರಿ ಪೀಸ್ಫುಲ್ ಆ್ಯಕ್ಚುಲಿ. ನಾನು ಇದ್ದಿದ್ದ ಜಾಗದಲ್ಲಿ ಅಷ್ಟು ಹ್ಯೂಮಿಡ್ ಇರಲಿಲ್ಲ, ಇಲ್ಲಿ ಸ್ವಲ್ಪ ಹ್ಯೂಮಿಡ್ ಫೀಲ್ ಆಗ್ತಿದೆ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವೆದರ್ ಟು ಬಿ ಇನ್. ಆ ಬೀಚಿಂದ ಹತ್ರ ಆನ್ ದ ವೇ ಸ್ವಲ್ಪ ಏನೋ ಸ್ಟ್ರೀಟ್ ಥರ ಇತ್ತು. ಸೊ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಏನೇನೋ ತಿನ್ನೋಕ್ಕೆಲ್ಲ ಇದೆ, ಏನೇನೋ ಶಾಪ್ಸ್ಗಳೆಲ್ಲ ಇದೆ ನೋಡಿ. ಸೊ ಈ ಮಾರ್ಕೆಟ್ ಒಳಗಡೆ ನಾವಿವಾಗ ಹೋಗ್ತಾ ಇದ್ದೀನಿ, ಏನೇನು ಸಿಗ್ಬೋದು ನೋಡೋಣ ಅಂತ ಹೇಳ್ಬಿಟ್ಟು. ಗೈಸ್ ಇಲ್ಲಿ ನೋಡಿದ್ರೆ ಫುಲ್ ತುಂಬ ಕಡೆ ಪಾನಿಪುರಿ, ಮಸಾಲೆ ಪುರಿ ಮತ್ತು ಸ್ವಲ್ಪ ನಾನ್ ವೆಜ್ದೆಲ್ಲ ಶಾಪ್ಸ್ ಎಲ್ಲ ಇದೆ. ಸೊ ಇದೇ ಇರೋದು ಇಲ್ಲಿ. ನಾನೇನೋ ಇರುತ್ತೆ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿ ಫುಡ್ ಸ್ಟ್ರೀಟ್ ಥರ ಇದೆ ಆ್ಯಕ್ಚುಲಿ ನೋಡೋದಕ್ಕೆ. ಇಲ್ಲಿ ಗೋಲಿ ಸೋಡಾ ಅಂತೇನೋ ಇದೆ ಅಂತಲ್ಲ, ಇದು ತುಂಬ ಏನೋ ಫೇಮಸ್ ಅಂತೆ. ಐ ಹ್ಯಾವ್ ನೆವರ್ ಟ್ರೈಡ್ ದಿಸ್ ಲೆಮನ್ ಫ್ಲೇವರ್ದು. ಸೊ ಹಾಗಾಗಿ ಇದನ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದನ್ನ ಕುಡಿಬೇಕು. ಇಟ್ ಕುಡ್ ಬಿ ಫೇಮಸ್ ದೇರ್, ಬಟ್ ನನಗೇನು ಅಷ್ಟು ಸ್ಪೆಷಲ್ ಅಂತ ಅನಿಸ್ಲಿಲ್ಲ. ನಾರ್ಮಲ್ ಲೆಮನ್ ಜ್ಯೂಸ್ ಮತ್ತು ಲೈಟಾಗಿ ಸೋಡಾ ಹಾಕಿದ್ರೆ ಯಾವ ಥರ ಇರುತ್ತೆ ಸ್ವಲ್ಪ ಆ ಥರ ಇತ್ತು. ಸೊ ನಾನಿವಾಗ ಗನ್ ಗೇಮ್ಸ್ ಆಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇದೊಂಥರ ಮಜಾನೇ ಬೇರೆ ಗೈಸ್. ಐ ಡೋಂಟ್ ನೋ, ಐ ಲೈಕ್ ಪ್ಲೇಯಿಂಗ್ ದಿಸ್ ಕೈಂಡ್ ಆಫ್ ಗೇಮ್ಸ್. ಅದಾದಮೇಲೆ ಸೈಡಲ್ಲಿ ಇಬ್ಬರು ಹುಡುಗಿರು ಬಂದರು ಆಯಿತಾ. ಅವರು ನನಗೆ ಎಷ್ಟು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗೊತ್ತಾ ಗೇಮ್ ಆದಮೇಲೆ. ಅದು ನಿಮಗೆ ನೋಡೋಕ್ಕೆ ಸಿಗುತ್ತೆ, ವೆಯ್ಟ್ ಮಾಡಿ. ಆ್ಯಂಡ್ ನಾನು 4 ಬಲೂನ್ಸ್ ನೋಡಿದೆ ಗೊತ್ತಾ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಆ ಹುಡುಗಿ ಬಂದ್ಬಿಟ್ಟು ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ, ನಿಮ್ಮ ಕಣ್ಣು ಚೆನ್ನಾಗಿದೆ, ಅದು ರಿಯಲ್ಲ ಏನು ಅಂತೆಲ್ಲ ಕೇಳ್ತಾ ಇದ್ಲು. ಇಲ್ಲ ರಿಯಲ್ ಅಲ್ಲ, ಅದು ನಕಲಿ, ನನ್ನ ಕಣ್ಣು ಕಾಣಿಸಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ ಆ ಹುಡುಗಿಗೆ. ಅವಳು ಅದನ್ನೇ ಕೇಳ್ತಾ ಇದ್ಲು. ದೇ ವರ್ ಸೋ ಎಕ್ಸೈಟೆಡ್ ಟು ನೋ. ಅವ್ರಿಗಾದರೂ ಬೈ ಮಾಡಿ ಅಂತ ಕೂಡ ಹೇಳ್ತಾ ಇದ್ರು, ಬಟ್ ನನಗೇನು ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಆ ಹುಡುಗಿ ನಂಗೆ ಕಾಂಪ್ಲಿಮೆಂಟ್ ಮಾಡೋದು ಸ್ಟಾಪ್ ಮಾಡಲಿಲ್ಲ. ಆ್ಯಂಡ್ ಆಮೇಲೆ ಏನು ತಿಂತೀರಾ ಅಂತಂದೆ. ಫಿಶ್ ತಿಂತೀವಿ ಅಂತಂದರು. ಸೊ ಆಮೇಲೆ ಕರ್ಕೊಂಡೋದೆ ಅವ್ರನ್ನ ಫಿಶ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ನಾನು ವೆಜಿಟೇರಿಯನ್ ಅನ್ನೋದು ಗೊತ್ತಿಲ್ಲ ಆ್ಯಕ್ಚುಲಿ. काजल लगाया ना आपने, तो आपको अच्छा लगता है काजल? ये कहाँ से लगवाया? ये बनाती है। कल आएगी, कल आ सकती है। हाँ जब तुझे दुल्हन बनाते हैं वीडियो में आपको ಹೆಣ್ಮಕ್ಳ ಜೊತೆ ಮಾತಾಡಾದ್ಮೇಲೆ ನಾನು ಈ ಟೆಂಪಲ್ಗೆ ಬಂದೆ. ಸೊ ಆಲ್ರೆಡಿ ಮೆರವಣಿಗೆ ಆಗ್ತಾ ಇತ್ತು.
ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾನು ಅಷ್ಟು ರಿಲೀಜಿಯಸ್ ಇಲ್ಲ, ಬಟ್ ನನಗೆ ಅದೇನೋ ಗೊತ್ತಿಲ್ಲ, ವಿಯೆಟ್ನಾಮ್ಗೆ ಹೋದಾಗ ಟೆಂಪಲ್ಗೆ ಹೋಗಬೇಕು, ತುಂಬ ಟೆಂಪಲ್ಗೆ ಹೋಗಬೇಕು ಅಂತ ಫೀಲ್ ಆಗ್ತಿತ್ತು. ಹಾಗಾಗಿ ನಾನು ಹೋಗೇ ಬಿಡೋಣ ಅಂತ ಹೇಳ್ಬಿಟ್ಟು ಪಾಂಡಿಚೇರಿಲಿ ಇಲ್ಲಿ ಬಂದೆ. ಫೈನಲಿ ನಾನು ಈ ಟೆಂಪಲ್ ಹತ್ರ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ವಲ್ಪ ಪ್ರಸಾದಕ್ಕಂತೆಲ್ಲ ಎಲ್ಲಿದೆ. ಇವಾಗ ಇಲ್ಲಿ ಒಳಗಡೆ ಹೋಗೋಣ, ಲೆಟ್ಸ್ ಗೋ ಇನ್ಸೈಡ್ ದಿಸ್ ಟೆಂಪಲ್. ಸೊ ಗೈಸ್ ಫೈನಲಿ ಟೆಂಪಲ್ ಒಳಗಡೆ ಹೋಗಿ ಬಂದೆ. ತುಂಬ ಪ್ರಶಾಂತವಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಟೆಂಪಲ್. ಬಟ್ ಅಲ್ಲಿ ಫೋನ್ ಅಲೋ ಇರಲಿಲ್ಲ, ಸೊ ಹಾಗಾಗಿ ನಾನೇನು ರೆಕಾರ್ಡ್ ಮಾಡೋಕೆ ಹೋಗಲಿಲ್ಲ. ಆ್ಯಂಡ್ ಒಳಗಡೆ ವಿಭೂತಿ ಕೊಟ್ಟರು, ಸೊ ಅದನ್ನೇ ಹಣೆ ಕೂಡ ಇಟ್ಕೊಂಡಿದ್ದೀನಿ, ಹಂಗೆ ತೊಗೊಂಡಿದ್ದೀನಿ ಮನೆಗೆ ಸ್ವಲ್ಪ. ಈ ಶಾಪಲ್ಲಿ ನಾನು ಇದೊಂದು ಹ್ಯಾಂಡ್ ಬ್ಯಾಂಡ್ ಥರ ನೋಡಿದೆ, ಸೊ ನೆನಪಿಗೊಂದಿರಲಿ ಅಂತ ಹೇಳ್ಬಿಟ್ಟು ಈ ಶಂಕುದು ಹ್ಯಾಂಡ್ ಬ್ಯಾಂಡ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ದೇವರಿಗೆ ಅರ್ಪಣೆ ಮಾಡೋಕ್ಕೆ ಅಂತೆಲ್ಲ ಹೇಳ್ಬಿಟ್ಟು ಈ ಥರ ತಾವರೆ ಹೂನೆಲ್ಲ ತೊಗೊಂಡು ಹೋಗ್ತಾರೆ ಆ ಥರ ಆ ಹುಲ್ಗಡ್ಡಿ ಜೊತೆ. ಸೊ ಹಾಗಾಗಿ ನಾನು ತೊಗೋಣ ಅಂದ್ಕೊಂಡೆ, ಬಟ್ ನನಗೆ ಮುಂಚೆನೇ ಗೊತ್ತಿರಲಿಲ್ಲ ತೊಗೊಳೋದಕ್ಕೆ. ಸೊ ಹಾಗಾಗಿ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಾಯಿತು. ಸೊ ಇವಾಗ ಹತ್ರ ಇರುವಂಥ ಒಂದು ಚರ್ಚ್ನ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ದೇರ್. ಅರುಲ್ಮಿಗು ಮನಕುಲ ವಿನಾಯಕರ್ ದೇವಸ್ಥಾನಂ ಅಂತ ಹೇಳ್ಬಿಟ್ಟಿತ್ತು, ನೀವು ಬಂದರೆ ವಿಸಿಟ್ ಮಾಡಿ, ಚೆನ್ನಾಗಿತ್ತು ಟೆಂಪಲ್. ಹಂಗಾಗಿ ಇವಾಗ ಇಲ್ಲಿ ಏನು ಸ್ಟ್ರೀಟ್ ಕಾಣಿಸ್ತಿದೆ, ನಾನು ಬೆಳಗ್ಗೆ ಹೋದಾಗ ಈ ಥರ ಶಾಪ್ಸ್ ಎಲ್ಲ ಇದ್ದೇ ಇರಲಿಲ್ಲ. ಸೊ ಇವಾಗ ಇಲ್ಲಿ ಶಾಪ್ಸ್ ಎಲ್ಲ ಹಾಕಿದೆ, ಈ ಥರ ತುಂಬ ಹೆಣ್ಮಕ್ಳು ಬಟ್ಟೆಗಳದೆಲ್ಲ. ಸೊ ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡ್ಬೋದು, ಮತ್ತು ತುಂಬ ಕಮ್ಮಿ ರೇಟಿಗೆ ಅಂತ ಹೇಳ್ಬಿಟ್ಟು ನೋಡ್ತಾರಲ್ಲ, ಅವ್ರಿಗೆ ಶಾಪಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ಟ್ರೀಟ್ ಮಾರ್ಕೆಟ್ ಇದೆ, ಸೊ ಅಲ್ಲೂ ಕೂಡ ಸ್ವಲ್ಪ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಸದ್ಯಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗುವ, ಎಲ್ಲ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ಸೊ ಹಾಗಾಗಿ ನಡ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಆಟೋ ಕೂಡ ತಗೋಬಹುದು. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಸ್ವಲ್ಪ ಇಲ್ಲಿ ವೆಹಿಕಲ್ಸ್ ಜಾಸ್ತಿ ಇದೆ. ಗೈಸ್ ಇವಾಗ ಫೈನಲಿ ಚರ್ಚ್ ಹತ್ರ ಬಂದ್ರೆ, ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗಿದೆ. ನಾನು ಇವತ್ತು ಚರ್ಚಿಗೆ ಆದ್ರೂ ಹೋಗ್ಬೋದು ಅಂತ ಅನ್ಕೊಂಡೆ. ಆಕ್ಚುಲಿ ಇನ್ನೊಂದು ಚರ್ಚಿಗೆ ಹೋಗೋಣ ಅನ್ಕೊಂಡಿದ್ದೆ, ಬಟ್ ಅದು ಆಲ್ರೆಡಿ ಕ್ಲೋಸ್ ಆಗಿದೆ ಚೆಕ್ ಮಾಡಿದಾಗ. ಸೊ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲೇನೋ ಡ್ಯಾನ್ಸ್ ಪ್ರಾಕ್ಟೀಸ್ ಥರ ಮಾಡ್ತಾ ಇದ್ದಾರೆ. ಸೊ ನಾಳೆ ಏನೋ ಫಂಕ್ಷನ್ ಇದೆ ಅನ್ಸುತ್ತೆ ಇಲ್ಲಿ, ಅದಕ್ಕೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿ, ನೋಡೋಕೆ ಸಖತ್ತಾಗಿದೆ ಆ್ಯಕ್ಚುಲಿ. ಫುಲ್ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಸ್ಟೆಪ್ಸ್ ಅಲ್ವಾ, ಹಾಗಾಗಿ ಪರ್ಫಾರ್ಮೆನ್ಸು ಕೂಡ ನೋಡಾಯ್ತಾ ಮಕ್ಕಳದು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ಇಟ್ ವಾಸ್ ವೆರಿ ಎಂಜಾಯಬಲ್. ಲಿಟ್ರಲಿ ಮೇಕ್ಸ್ ಮಿ ಫೀಲ್ ಲೈಕ್ ಸಿನ್ಸ್ ಐ ಲವ್ ಡ್ಯಾನ್ಸ್ ಸೋ ಮಚ್. ಎಲ್ಲರೂ ಕುಣಿಯೋದು ನೋಡಿದಾಗ ನನಗದು ನೋಡಿ ಖುಷಿ ಆಗುತ್ತೆ. ಸೊ ಇಟ್ ಫೆಲ್ಟ್ ನೈಸ್. ಬಂದಿದ್ದು ವೇಸ್ಟ್ ಆಗಲಿಲ್ಲ. ಸೊ ಇವಾಗ ಆನ್ ದ ವೇ ಸ್ಟ್ರೀಟ್ಸಲ್ಲೆಲ್ಲ ಹೆಂಗೆ ಗೊತ್ತಾ, ಫುಲ್ಲು ಈ ಕ್ರಿಸ್ಮಸ್ದೆಲ್ಲ ಲೈಟ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಇಟ್ಟಿದ್ದಾರೆ. ಈಗ ಹಿಂಗೂ ಕ್ರಿಸ್ಮಸ್ ಸೆಲೆಬ್ರೇಷನ್ ಬರೆಲ್ಲ ಇನ್ನು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೇ ನೋಡ್ಬೋದು, ಸೊ ಈ ಥರ ತುಂಬ ಶಾಪ್ಸ್ಗಳೆಲ್ಲ ಇದೆ, ಅಲ್ಲೂ ಕಾಣಿಸ್ತಿದೆ ನೋಡಿ. ಸೊ ಈ ಸ್ಟ್ರೀಟ್ ಫುಲ್ ಅದೇ ಥರ ಇರೋದು. ಇದನ್ನು ನೋಡ್ಕೊಂಡು ಬಂದೆ ಬರಬೇಕಾದ್ರೆ. ಇಲ್ಲೂ ಕೂಡ ಅಷ್ಟೇ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟಿದ್ದಾರೆ ನೋಡಿ. ಆ್ಯಂಡ್ ಅದನ್ನೇ ತೊಗೊಳೋಕೆ ತುಂಬ ಜನ ಬಂದಿದ್ದಾರೆ ಇಲ್ಲೆಲ್ಲ, ಇಲ್ಲೆಲ್ಲ ತೊಗೋತಾ ಇದ್ದಾರೆ. ಈ ಫ್ಲವರ್ಸ್ ಎಲ್ಲ ಇದೆ ನೋಡಿ, ಬ್ಯೂಟಿಫುಲ್ ಫ್ಲವರ್ಸ್. ಆನ್ ದ ವೇ ನನ್ನ ಹಳೆ ಫ್ರೆಂಡ್ ಯಾರೊಬ್ರು ಸಿಕ್ಕಿದ್ರು, ಸೊ ಹಾಗಾಗಿ ಅವ್ರು ನನಗೆ ಇದನ್ನು ಆ್ಯಕ್ಚುಲಿ ಆನ್ ದ ವೇ ಹಂಗೆ ಕೊಟ್ಟರು. ಸೊ ಐ ಫೆಲ್ಟ್ ನೈಸ್. ಸೊ ಇವಾಗ ನಾನು ರೂಮ್ಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಾದ್ರು ಫ್ರೂಟ್ ಏನಾದ್ರು ಆನ್ ದ ವೇ ನಾನು ಫ್ರೂಟ್ ಮೇಡ್ ಅಂತ ಏನೋ ನೋಡಿದೆ. ಸೊ ಪ್ರಾಬ್ಲಮ್ ಅದನ್ನು ತೊಗೊಂಡು ಆಮೇಲೆ ರೂಮಿಗೆ ಹೋಗ್ತೀನಿ ಅನ್ಸುತ್ತೆ. ಸೊ ಐ ಫೆಲ್ಟ್ ನೈಸ್ ಅಬೌಟ್ ದಿಸ್. ಯಾ, ಸೊ ಲೆಟ್ಸ್ ಗೋ ಟು ಮೈ ರೂಮ್. ಗೈಸ್ ಇಲ್ಲಿ ಫ್ರೂಟ್ ಬೇ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ನ ನೋಡಿದೆ. ಸೊ ನಂಗೆ ತುಂಬ ದಿನ ಆಯಿತು, ವರ್ಷಗಳಾಯಿತು ಫಲೂದಾ ತಿಂದು. ನಾನಿವತ್ತು ಫಲೂದಾ ತಿನ್ನೋಣ ಅಂತ ಹೇಳ್ಬಿಟ್ಟು ಫ್ರೂಟ್ ಬೇಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಇನ್ಸೈಡ್. ಇವಾಗ ಒಳಗಡೆ ಬಂದ್ಬಿಟ್ಟು ಫ್ರೂಟ್ ಬೇ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇವ್ರದ್ದು ಮೆನು ನೋಡಿ ಐ ಆಮ್ ವೆರಿ ಇಂಪ್ರೆಸ್ಡ್, ಬಿಕಾಸ್ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ಇವ್ರ ಮೆನ್ಯೂಲಿ. ಮ್ಯಾಂಗೋ ಚಿಯಾ ಪಡಿಂಗ್ ಅಂತ ಹೇಳ್ಬಿಟ್ಟು. ಸೊ ದೇ ಹ್ಯಾವ್ ಲಾಡ್ ಆಫ್ ಓಟ್ ಮೀಲ್ಸ್ ಕೂಡ ಇದೆ ಇವ್ರ ಹತ್ರ. ಐ ಆಮ್ ವೆರಿ ಇಂಪ್ರೆಸ್ಡ್. ಇದನ್ನು ಮುಂಚೆನೇ ನೋಡಲಿಲ್ಲ ನಾನು. ಐ ಆಮ್ ಕಂಪ್ಲೀಟ್ಲಿ ರಿಗ್ರೆಟಿಂಗ್. ನೆಕ್ಸ್ಟ್ ಡೇ ರಾತ್ರಿ ಬಂದು ಮಲ್ಕೊಂಡೆ. ಐ ವಾಸ್ ಕೈಂಡ್ ಆಫ್ ಟಯರ್ಡ್ ಅಂತ ಹೇಳ್ಬೋದು. ಮತ್ತು ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಿದೆ, ಬಿಕಾಸ್ ಐ ಹ್ಯಾಡ್ ಫುಲ್ ಎಸ್ಟರ್ಡೇ ಐ ಗೆಸ್. ಬಟ್ ಎನಿವೇಸ್ ನಿನ್ನೆ ಕೂಡ ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಬಟ್ ಆಫ್ಟರ್ ಅ ಲಾಂಗ್ ಟೈಮ್ ಐ ಫೆಲ್ಟ್ ಲೈಕ್ ಟ್ರೈಯಿಂಗ್ ಇಟ್. ಇವತ್ತು ಕೂಡ ನಿನ್ನೆ ಅದೇನು ಹೋಗಿದ್ದೆ, ಫ್ರೂಟ್ ಇಸ್ ವಾಟ್ ಈಸ್ ದಟ್ ಪ್ಲೇಸ್ ನೇಮ್, ನಾನು ಫಲೂದಾ ತಿನ್ನಲ್ಲ. ಸೊ ಅಲ್ಲಿಗೆ ಇವತ್ತು ಹೋಗಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನಂತಂದರೆ ಲೇಟಾಗಿದ್ದೀನಿ ಇವತ್ತು. ಸೊ 10 o'clock ಬ್ರೇಕ್ಫಾಸ್ಟ್ ಕ್ಲೋಸ್ ಆಗುತ್ತೆ. 9 o'clock ಎದ್ದು ಇವಾಗ ಫ್ರೆಶ್ ಅಪ್ ಆದೆ. ಲೆಟ್ಸ್ ಗೋ ಅಣ್ಣ ಬ್ರೇಕ್ಫಾಸ್ಟ್. ಮಾರ್ನಿಂಗ್ ಏನೇನು ಬೊಫೆಟ್ ಇರುತ್ತೆ, ಯೂಶಲಿ ಫ್ರೂಟ್ಸ್ ತೊಗೋತಿದ್ದೆ, ಬಟ್ ಇಲ್ಲಿ ಫ್ರೂಟ್ಸ್ ಚೆನ್ನಾಗಿರಲಿಲ್ಲ. ಹಾಗಾಗಿ ಇಡ್ಲಿ ಮತ್ತು ಪ್ಯಾನ್ ಕೇಕ್ ತೊಗೊಂಡೆ. ಐ ಲವ್ ಪ್ಯಾನ್ ಕೇಕ್. ನಾನು ಫೈನಲಿ ರೆಡಿಯಾಗಿ ಲಾಬಿಗೆ ಬಂದು ಚೆಕ್ಔಟ್ ಮಾಡಾಯಿತು. ಬೆಳಗ್ಗೆ ಬೇಗ ಚೆಕ್ಔಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ವಾಸ್ ಪ್ರಿಟಿ ಡೀಸೆಂಟ್. ಇಲ್ಲಿ ಚಟ್ನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಐ ರಿಲಿ ಲವ್ ದ ಚಟ್ನಿ, ಇಡ್ಲಿ ಮತ್ತು ಪೂರಿ. ಇಲ್ಲಿ ಏನಾದ್ರು ಸ್ಪೆಷಲ್ ಏನಾದ್ರು ಪಾಂಡಿಚೇರಿಲಿ ಸ್ಪೆಷಲ್ ಫುಡ್ ಸಿಗುತ್ತೆ ಅಂದ್ಕೊಂಡೆ ಇವ್ರದ್ದು ಬೊಫೆಲಿ, ಬಟ್ ಆ ಥರ ಏನೂ ಸಿಗಲಿಲ್ಲ. ನಾನು ಅದು ಹೋಟೆಲಲ್ಲಿ ಟ್ರೈ ಮಾಡಿದ್ನಲ್ಲ ಆ ಥರ. ಹೊರಗಡೆ ಒಂದಷ್ಟು ಕೆಫೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಯೂಶಲಿ ಫೀಲ್ ವೆರಿ ಕಾನ್ಷಿಯಸ್ ಇನ್ ವೈಟ್, ಬಟ್ ಇವತ್ತು ನಾನು ಆ್ಯಕ್ಚುಲಿ ವೈಟ್ ಹಾಕ್ಕೊಂಡಿದ್ದೀನಿ, ಬಟ್ ಅದ್ರ ಮೇಲೆ ರೆಡ್ ಹಾಕಿದ್ದೀನಿ ಜಸ್ಟ್ ಫಾರ್ ನಾವು. ಸ್ವಲ್ಪ ಬಿಸಿಲಿದೆಲ್ಲ ಟ್ಯಾನ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನನ್ನ ಲುಕ್, ನನ್ನ ಹೋಲ್ ಔಟ್ಫಿಟ್ ಯಾವ ಥರ ಇದೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ನಾನು ಸ್ಟೇ ಆಗಿದ್ದು ಹೋಟೆಲ್ಲೇ ಇದೊಂದು ಜ್ಯುವೆಲ್ರಿ ಶಾಪ್ ಇತ್ತು. ಸೊ ಹಾಗಾಗಿ ಅಲ್ಲೇ ಇದನ್ನು ಟ್ರೈ ಮಾಡಿದೆ, ಬಿಕಾಸ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಬಟ್ ದೆನ್ ಐ ಆಲ್ಸೋ ಫೆಲ್ಟ್ ಲೈಕ್ ಇಟ್ ಈಸ್ ಅ ಲಿಟಲ್ ಓವರ್ ಪ್ರೈಸ್ಡ್. ಬಟ್ ಅಪಾರ್ಟ್ ಫ್ರಮ್ ದಟ್ ದ ಸ್ಟಾಫ್ ಫರ್ ಲೈಕ್ ಸೋ ಸ್ವೀಟ್. ಹೇಗೆ ಕಾಣಿಸುತ್ತೆ ಅಂತ ನೀವೇ ನೋಡಿ. ಐ ರಿಯಲಿ ಲೈಕ್ ದಿಸ್ ಒನ್ ಗೈಸ್. ನಿಮಗೇನು ಅನಿಸುತ್ತೆ?
ಗೈಸ್ ಸಕಲಾಗಿ ಕಾಣಿಸ್ತಿದಲ್ವ ಇದು. ಸೊ ಗೈಸ್ ಇಲ್ಲಿ ಈ ಥರದ್ದು ನಾವು ಹೋಟೆಲಲ್ಲಿ ನೋಡೋದಲ್ಲ ಅದೇ ಥರ ಇಲ್ಲೂ ಕಾಣಿಸ್ತು. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಬಂದೆ. ಬಟ್ ಇದಕ್ಕೆ ಸೂಟ್ ಆಗುತ್ತೋ ಇಲ್ಲೋ ನೋಡಬೇಕು. ಏನು ಅನ್ನಿಸ್ತದೆ ನಿಮಗೆ ತೊಗೊಳ್ಳೋದಾ? ತೊಗೊಂಬಿಡ್ಲಾ? 350 ಏನೋ ಹೇಳ್ತವ್ರೆ. ಆ್ಯಂಡ್ ಕೈದು ಅಷ್ಟೇ ಜಾಸ್ತಿ ಹೇಳ್ತಾರೆ, 350 ರುಪೀಸ್ ಏನೋ ಹೇಳ್ತವ್ರೆ. ಇಷ್ಟೊಂದು ಹೊರ್ತಿದೆಯಲ್ಲೋ ಗೊತ್ತಿಲ್ಲ, ನೋಡಬೇಕು. ನೋ ಡಿಸ್ಕೌಂಟ್? ಹಾಂ, ಡಿಸ್ಕೌಂಟ್ ಹೌ ಮಚ್? 320 ಕೂಡ. 320. ಫೈನಲಿ ನಾ ಈ ಒಂದು ನೆಕ್ಲೆಸ್ನ ತೊಗೊಂಡೆ. ಆ್ಯಂಡ್ ವೆಚ್ಚಿ ಪಾರನ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ತಮಿಳಲ್ಲಿ. ಇಟ್ ಮೀನ್ಸ್ ಲೈಕ್ ಹಿಂಗೆ ಇಟ್ಬಿಟ್ಟು ನೋಡಿ ಅಂತ ಹೇಳ್ಬಿಟ್ಟು, ಬಿಕಾಸ್ ಇಲ್ಲಿ ಇರಲಿಲ್ಲ. ಆ್ಯಂಡ್ ಹಾಗೆ ನನಗೆ ನೆನ್ನೆ ನನ್ನ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಇನ್ನೂ ಕೂಡ ನನ್ನ ಜೊತೆ ಕರ್ಕೊಂಡಿದ್ದೀನಿ. ಬಟ್ ನಾನು ನೋಡ್ಕೊಂಡು ಶೋ ಇನ್ ದ ವ್ಲಾಗ್. ಸೊ ಹವೆವರ್ ಇವಾಗ ನಾವು ಆನ್ ದ ವೇ ಒಂದು ಮ್ಯೂಸಿಯಂ ನೋಡಿದ್ವಿ. ಸೊ ಆ ಮ್ಯೂಸಿಯಂ ಒಳಗಡೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ. ಸೊ ಲೆಟ್ಸ್ ಸಿ ದ ಪುಡುಚೇರಿ ಮ್ಯೂಸಿಯಂ. ಸೊ ಗೈಸ್ 20 ರುಪೀಸ್ ಕೊಟ್ಬಿಟ್ಟು ಈ ಒಂದು ಟಿಕೆಟ್ನ ತೊಗೊಂಡೆ. 10 ರುಪೀಸ್. ಸೊ ಇಬ್ಬರಿಗೆ ಇದು ಜಾಗ ಕಾಣಿಸ್ತಿದೆಲ್ಲ. ಸೊ ಅಲ್ಲೊಂದಷ್ಟು ಫೋಟೋಸ್ನೆಲ್ಲ ತೊಗೊಂಡು ಬಂದೆ. ಏನು ಪ್ರಿಟಿಯಾಗಿ ಬಂದಿದೆ ಗೊತ್ತಾ ಫೋಟೋಸ್, ಐ ಕಾಂಟ್ ಇವನ್ ಟೆಲ್ ಯು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ಮ್ಯೂಸಿಯಮ್ಗೆ ಏನು ಹೋಗಿದ್ವಿ, ಅಲ್ಲಿ ಅವ್ರು ನನಗೆ ಫೋಟೋಸ್ ಏನು ತೊಗೊಳಕ್ಕೆ ಬಿಡಲಿಲ್ಲ. ಫೋಟೋ ಅಥವಾ ವೀಡಿಯೋಸ್ ಅಲ್ಲೋ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಓಕೆ ಫೈನ್ ಅಂತ ತೋರಿಸೋಂಥದ್ದು ಏನಿಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲೇ ಒಂದಷ್ಟು ಫ್ರೆಂಡ್ಸ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದಕ್ಕೆ. ಸೊ ಹಾಗಾಗಿ ಇಲ್ಲೊಂದಷ್ಟು ಕೆಫೆಗಳಿದೆ. ಸೊ ಏನು ತಿನ್ನೋದು ಅಂತ ಹೇಳ್ಬಿಟ್ಟು ನೋಡಬೇಕು. ಬಿಕಾಸ್ ನೆನ್ನೆ ಸ್ವಲ್ಪ ಡಯಟ್ ಬ್ರೇಕ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಟೈಮ್ ಟು ಬ್ರೇಕ್ ದ ಡಯಟ್ ಗೈಸ್. ನಾನಿವತ್ತು ಕೋರಮಂಡಲ್ ಕೆಫೆ ಆ್ಯಂಡ್ ರೆಸ್ಟೋರೆಂಟ್ಗೆ ಬಂದಿದ್ದೀನಿ ಪಾಂಡಿಚೇರಿಲಿ. ದಿಸ್ ಪೇಂಟಿಂಗ್ ಇಸ್ ಆಲ್ಸೋ ವೆರಿ ನೈಸ್. ಓಪನ್ ಆಗ್ತಾಯಿಲ್ಲ. ಇಲ್ಲಿ ಲಂಚು ಡಿನ್ನರ್ ಮೆನ್ಯೂ ಎಲ್ಲ ಇದೆ. ಸೊ ಈಗ ವೆಜಿಟೇರಿಯನ್ ಪ್ಲೇಟ್. ಸೊ ಇದು ನನಗೆ ಅಂತಲೇ ಮಾಡಿರೋದು. ಸೊ ಅದ್ರಲ್ಲಿ ಚೆಕ್ ಮಾಡೋಣ ಗೈಸ್. ಇಲ್ಲಿ ಸ್ಪೈಸಿ ಹಾರಿಸಾ ಸ್ಪೆಗಟಿ ಅಂತ ಏನಿದೆ. ಸೊ ಇದನ್ನ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಇಟ್ ಲುಕ್ಸ್ ಲೈಕ್ ದಿಸ್. ಆ್ಯಕ್ಚುಲಿ ರಿಯಲ್ ಆಗಿ ಇನ್ನೂ ಬೆಟರ್ ಆಗಿರುತ್ತೆ. ಸೊ ವೆಯ್ಟ್ ಆ್ಯಂಡ್ ವಾಚ್. ಅದಾದಮೇಲೆ ಮ್ಯಾಂಗೋ ಪಟ್ ತೈ ಸಾಲಡ್ ಅಂತ ಹೇಳ್ಬಿಟ್ಟಿದೆ ಅಲ್ಲ. ಸೊ ನನ್ನ ಮನಸ್ಸು ತುಂಬ ಅದ್ರ ಮೇಲಿದೆ. ಸೊ ಅದನ್ನು ಸರ್ಚ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ. ಈ ಫೋಟೋಲಿ ನೀವು ನೋಡಿದಾಗೆ ಆ್ಯಕ್ಚುಲಿ ರೈಪ್ಡ್ ಮ್ಯಾಂಗೋ ಹಾಕಿದ್ದಾರೆ. ಸೊ ಹಾಗಾಗಿ ನೋಡಿ ಆರ್ಡ್ರ್ ಮಾಡ್ಬೋದು ಅಂದ್ಕೊಂಡು ನಾನು ಆರ್ಡ್ರ್ ಮಾಡಿದೆ ಆ್ಯಕ್ಚುಲಿ. ಫೈನಲಿ ನನ್ನ ಸ್ಪೆಗಟಿ ಬಂತು. ಸೊ ಇವಾಗ ತಿನ್ನುವ ಸಮಯ. ಆಲಿವ್ಸ್ ಎಕ್ಸ್ಟ್ರಾ ಹಾಕಿ ಅಂತ ಹೇಳಿದಾಗ ಅದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಅಂದರು. ಆಮೇಲೆ ಓಕೆ ಅಂದೆ. ಸೊ ಹಾಕಿದ್ರು ಅಲ್ವಾ ಚೆಕ್ ಮಾಡಬೇಕು. ಮ್ಯಾಂಗೋ ತೈ ಪಡ್ಡಿಂಗ್ ಅಂತ ಇತ್ತಲ್ಲ, ಅದನ್ನ ಆರ್ಡ್ರ್ ಮಾಡಿದೆ. ಸಾಲಡ್ ಆ್ಯಕ್ಚುಲಿ ರೈಪ್ಡ್ ಮ್ಯಾಂಗೋ ಅಲ್ಲ, ಇದು ಏನಂತಾರೆ ಮಾವಿನಕಾಯಿ. ಸೊ ನನಗೆ ಇವಾಗ ಫುಲ್ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ಬಟ್ ಎನಿವೇಸ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿಂದು ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅನದರ್ ಲೆವೆಲ್ ಆಫ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು. ತುಂಬ ಎಕ್ಸೈಟೆಡ್ ಆಗಿದೆ ತಿನ್ನೋದಕ್ಕೆ. ಈಗ ಒಂದು ಎಕ್ಸೈಟೆಡ್ ಆಗಿ ಇದ್ದಾಗಲೇ ಅವ್ರಿಗೆ ಆಗೋದು. ಸ್ಪೆಗೆಟಿ ವಾಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿತ್ತು ಗೈಸ್. ಇದರಲ್ಲಿ ಹಿಂಗೆ ಓಪನ್ ಮಾಡಿ ನೋಡೋದನ್ನ ಈ ಥರ ಚಿಕ್ಕದಾಗಿ ನೂಡಲ್ಸ್ ಇದೆ ನೋಡಿ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇದು ನಮ್ಮ ಕಡೆ ಚಟ್ನಿ ಪುಡಿ ಕೊಡ್ತಾರಲ್ಲ ಪೀನಟ್ದು, ಅದು. ಗೈಸ್ ಫೈನಲಿ ನಾನಿವಾಗ ಸೆರೆನಿಟಿ ಬೀಚ್ ಹತ್ರ ಬಂದಿದ್ದೀನಿ. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ರಾಕ್ ಬೀಚ್ ಹತ್ರ ಹೋಗಿದೆ. ಇವತ್ತು ಲಾಸ್ಟ್ ಡೇ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಸೆರೆನಿಟಿ ಬೀಚ್ ಹತ್ರ ಬಂದಿದ್ದೀನಿ. ಇವಾಗ ಅಲ್ಲಿಗೆ ಹೋಗ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ತುಂಬಾ ಜೋರಿದೆ ವೇವ್ ಸಿನ್ಸ್ ಈವ್ನಿಂಗ್ ಕೂಡ ಆಯ್ತಲ್ಲ. ಈ ಬೀಚ್ ಆ ಕಡೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅಲ್ಲಿ ಕಲ್ತಾರಲ್ಲ ಇದೆ ನೋಡಿ, ಬಂಡೆಗಳೆಲ್ಲ ಕಾಣಿಸ್ತಾ ಇದಲ್ಲ. ಸೊ ಐ ಥಿಂಕ್ ಅದಕ್ಕೆ ಚೆನ್ನಾಗಿರೋದು ಅನ್ಸುತ್ತೆ. ಬಟ್ ಹವೆವರ್ ಇಲ್ಲೂ ಕೂಡ ಕುತ್ಕೋಬಹುದು. ಸೊ ನನಗೆ ಈ ಥರ ಏನೋ ಸ್ಯಾಂಡಲ್ ಎಲ್ಲ ಕುತ್ಕೊಂಡು ಸುಮ್ಮನೆ ಚಿಲ್ ಮಾಡೋಕ್ಕೆ ತುಂಬ ಇಷ್ಟ. ಗೈಸ್ ಇವಾಗ ಬೀಚ್ ಇಲ್ಲಿದ್ರೆ ಬೀಚ್ ಮುಂದೆನೇ ಆರಾಮಾಗಿ ಚಿಲ್ ಮಾಡ್ಕೊಂಡು ಕೂತಿದ್ದೀನಿ. ಫೀಲ್ ಸೋ ನೈಸ್ ಟು ಸಿಟ್ ಇನ್ ಫ್ರಂಟ್ ಆಫ್ ಬೀಚ್. ಆ್ಯಂಡ್ ದಿಸ್ ಈಸ್ ಲೈಕ್ ಮೈ ಡ್ರೀಮ್ ಲೈಫ್ ಗೈಸ್. ಬೀಚ್ ಮುಂದೆ ಹಿಂಗೆ ಕುತ್ಕೊಂಡು ಆರಾಮಾಗಿ ಚಿಲ್ಲಾಗಿರೋದು ಏನ್ರ ಬಗ್ಗೆ ನೀವು ಅಷ್ಟೇ ಮಾಡ್ದಂಗೆ. ಐ ವೆರಿ ಹ್ಯಾಪಿ. ಇಲ್ಲಿ ನೋಡಿ ನನ್ನನ್ನು ಬಿಟ್ಟು ಬೇರೆಯವರು ಫೀಲ್ ಮಾಡ್ಕೊಂಡು ನಿಂತವ್ರೆ. ಅದೇ ಗ್ಯಾಪಲ್ಲಿ ನಮ್ಮ ಅಮ್ಮಂಗೂ ಒಂದು ಕಾಲ್ ಮಾಡಿಬಿಟ್ಟು ನೋಡಿ ನಾನು ಬೀಚ್ ಮುಂದೆ ಕೂತಿದ್ದೀನಿ ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದೆ ಅಮ್ಮಂಗೆ. ಇವಾಗ ಬೀಚಲ್ಲಿ ನನ್ನ ಪಕ್ಕ ಒಂದು ನಾಯಿ ಬಂದು ಕುತ್ಕೊಂಡಿದೆ. ಸೊ ಅದಕ್ಕೆ ಹೆಂಗೆ ತಲೆ ಸವರ್ತಾ ಇದ್ದೆ. ಅದು ಹಂಗೆ ನನ್ನ ಹತ್ರನೇ ಕುತ್ಕೊಂಡಿದ್ದೆ, ಹೋಗ್ತಾನೆ ಇಲ್ಲ ಇವಾಗ. ಇಲ್ಲಿ ನೋಡಿ, ಇಲ್ಲೊಂದು ಪುಟ್ಟ ಮಗು ನನ್ನ ಜೊತೆ. ಎಂಜಾಯಿಂಗ್, ಟೂ ಲೋನರ್ಸ್ ಎಂಜಾಯಿಂಗ್ ಆನ್ ದೇರ್ ಓನ್. ನೋ, ನಾನು ನೆನ್ನೆ ಹೇಳಿದ್ದೆ ಫ್ರೂಟ್ ಬೇಕು ಬರ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ಬಂದು ಸ್ವಲ್ಪ ಹೆಲ್ದಿ ತಿನ್ನೋಣ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಮತ್ತು ಫ್ರೂಟ್ ಬಾಲ್ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ತಿನ್ಬಿಟ್ಟು ಹೊರಡಬೇಕು. ಸೊ ಗೈಸ್ ನಾನಿವಾಗ ಟ್ರಾವೆಲಿಂಗ್ ಏಜೆನ್ಸಿ ಏನಿದೆ ಆಫೀಸಿಗೆ ಬಂದೆ. ಸೊ ಇಲ್ಲಿ ಕುತ್ಕೊಂಡಿದ್ದೀನಿ. ಸೊ ಗೈಸ್ ಫೈನಲಿ ಇವಾಗ ಸ್ಲೀಪರ್ ಕೋಚ್ ಬಸ್ಸಿಗೆ ಹತ್ಕೊಂಡೆ. ಆ್ಯಕ್ಚುಲಿ ಮೇಕಪ್ ರಿಮೂವ್ ಮಾಡಬೇಕಿತ್ತು, ಬಟ್ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಕ್ಯಾಬ್ಸ್ದು ಆಟೋಸ್ದು ಎಷ್ಟು ಹಿಂಸೆ ಅಂತಂದರೆ ಲಿಟ್ರಲಿ ದೇ ಆಸ್ಟ್ ಮೀ ಟು ಪೇ 250 ರುಪೀಸ್ ಜಸ್ಟ್ ಫಾರ್ 1 ಕಿಲೋಮೀಟರ್. ನನಗಂತೂ ಬೇಜಾರಾಗೋಯಿತು. ನಾನು ಆಯಿತು ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು 150 ರುಪೀಸ್ ಕೊಟ್ಟೆ. ಇಟ್ಸ್ ಲೈಕ್ 150 ರುಪೀಸ್ಗೆ ತನಕ ಬಾರ್ಗೇನ್ ಮಾಡಿಬಿಟ್ಟು ಅಷ್ಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ವಿಚ್ ಇಸ್ ನಾಟ್ ಫೇರ್. ಹವೆವರ್ ಎನಿವೇಸ್
ಇವತ್ತು ಐಲ್ ಬಿ ಹ್ಯೂರ್. ಲೆಟ್ಸ್ ಗೋ.